ಗುಡ್ ಮಾರ್ನಿಂಗ್. ನಾನು ನಿಮಗಾಗಿ ಇವತ್ತು ಒಂದು ವೆಡ್ಡಿಂಗ್ ಬ್ಲೌಸನ್ನು ತೊಗೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಭಾಳ ಚೆನ್ನಾಗಿದೆ. ಸಣ್ಣ 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 ಫ್ಲವರ್ಗಳು, ಬುಟ್ಟಗಳು, ಗೋಲ್ಡು ವಿತ್ ಗ್ರೀನು ಸಿಲ್ವರು ಕಾಂಬಿನೇಷನಲ್ಲಿ ಚಿನ್ನ ಚಿನ್ನ ಫ್ಲವರ್ಸ್, ಸ್ಮಾಲ್ ಸ್ಮಾಲ್ ಥ್ರೆಡ್ಗಳನ್ನು ಹಾಕಿಬಿಟ್ಟು ನೈಸಾದ ವರ್ಕ್. ರೆಡ್ ಕೂಡ ಇದು ಬ್ಲೌಸು ಸಾರಿ ರೆಡ್ ಇರೋದ್ರಿಂದ ರೆಡ್ ಕೂಡ ಕಾಂಬಿನೇಷನ್ ಮಾಡಿದ್ದೀವಿ. ಹಾಗೆ ಔಟ್ಲೈನ್ ಲುಕ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಇದ್ರ ಕೆಳಗಡೆ ಮೊನಾಲಿಸಾ ಬೀಡ್ಸ್ಗಳನ್ನು ಹಾಕಿ ಲುಕ್ಕನ್ನು ಕೊಟ್ಟಿದ್ದೀವಿ. ಅಷ್ಟೇ ಚೆನ್ನಾಗಿ ತೋಳು ಮೂಡ್ ಬಂದಿದೆ 11 ಇಂಚು. ಹಿಂದೆ ಬ್ಯಾಕು ಕೂಡ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಭಾಳ ಮಸ್ತ್ ಬಂದೈತಿ, ಭಾಳ ಚೆನ್ನಾಗಿ ಬಂದೈತಿ. ಹಾಗೆ ಔಟ್ಲೈನ್ ಕೂಡ ಸಿಲ್ವರ್ದು ಥ್ರೆಡ್ ಕೊಟ್ಟು ನೀಟಾಗಿ ಲುಕ್ಕಾಗಿ ಬರುವಾಗ ಮಾಡಿದ್ದೀವಿ. ಹಾಗೆ ಕುಂದನ್ಗಳನ್ನು ಹಚ್ಚಿ ಇವು ನೈಸಾದ ವರ್ಕ್ಗಳನ್ನು ಮಾಡಿ ಸ್ಮಾಲ್ ಸ್ಮಾಲ್ ಲೀವ್ಸ್ಗಳನ್ನು ಕೊಟ್ಟು ಚೆನ್ನಾಗಿ ಬರುವ ಹಾಗೆ ಮಾಡಿದ್ವಿ. ಹ್ಯಾಂಡ್ ವರ್ಕ್ ಕೂಡ ಇದ್ರ ಮುಂದೆ ಚೆಕ್ಕಿಸ್ಬೇಕು, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಿಷಿನ್ ವರ್ಕ್ ಅಂತಂದರೆ ಇಷ್ಟು ನೀಟಾಗಿ ಇಷ್ಟು ಚೆನ್ನಾಗಿ ಬರುತ್ತಂತ ನನ್ನ ಕಲ್ಪನೆ ಕೂಡ ಇರಲಿಲ್ಲ. ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಅಷ್ಟು ಲುಕ್ಕಾಗಿ ಬಂದಿದೆ. ಸೊ ಇದನ್ನ ಯಾರಾದರೂ ನೋಡಿದ್ರೆ ಹ್ಯಾಂಡ್ ವರ್ಕೇ ಅಂತಾರೆ. ಹ್ಯಾಂಡ್ ವರ್ಕು ಕೆಲ ದಿನಗಳ ನಂತರ ಅದು ಬ್ಲಾಕ್ ಆಗಿಬಿಡ್ತೈತಿ. ಬಟ್ ಮಿಷಿನ್ ವರ್ಕಲ್ಲಿ ಜೆರಿ ಥ್ರೆಡ್ಡು, ಸಿಲ್ವರ್ ಥ್ರೆಡ್ಡು, ಇವು ಎಲ್ಲ ಥ್ರೆಡ್ಗಳಿರೋದ್ರಿಂದ ಇದು ಲೈಫ್ ಲಾಂಗ್ ಬರುತ್ತೆ. ಹಾಗೆ ಫ್ರಂಟ್ ಕೂಡ ನೀಟಾಗಿ ಮಾಡಿದೆ, ಸ್ಟಿಚಿಂಗ್ ಕೂಡ ನೀಟಾಗಿದೆ. ಇದಾದ ನಂತರ ಇದು ವೆಡ್ಡಿಂಗ್ ಬ್ಲೌಸ್. ಇನ್ನೊಂದು ಬ್ಲೌಸನ್ನು ತೋರಿಸ್ತೀನಿ, ಮುಹೂರ್ತ ಬ್ಲೌಸನ್ನು ತೋರಿಸ್ತೀನಿ. ಇದು ಮುಹೂರ್ತ ಬ್ಲೌಸ್. ಮುಹೂರ್ತ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಪಿಂಕ್ ಸಾರಿ ಇರೋದ್ರಿಂದ ಪಿಂಕ್ ವಿತ್ ಸಿಲ್ವರ್ ಕಾಂಬಿನೇಷನ್ ಮಾಡಿ ಹಾಕಿದ್ದೀವಿ. ಹಾಗೆ ಬ್ಯಾಕ್ ಕೂಡ ಹಾಕಿ ಔಟ್ಲೈನ್ ಒಂದು ಲುಕ್ಕನ್ನು ಕೊಟ್ಟು ಚೆನ್ನಾಗಿ ಮಾಡಿದ್ದೀವಿ. ಹಾಗೆ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಬನ್ಸ್ ಡಿಸೈನು, ಸ್ಮಾಲ್ ಸ್ಮಾಲ್ ಫ್ಲವರ್ಸ್, ಸಿಲ್ವರ್ ಲೀವ್ಸ್, ಗೋಲ್ಡ್ ಬುಟಾಸ್ ಕೊಟ್ಟು ರಿಚ್ ಆಗುವ ಹಾಗೆ ಮಾಡಿದ್ದೀವಿ. ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗುವ ಹಾಗೆ ಕುಂದನ್ಗಳನ್ನು ಹಚ್ಚಿ ರಿಚ್ ಆಗಿ ಮಾಡಿದ್ದೀವಿ. ಹಾಗೆ ಮೊನಾಲಿಸಾ ಬೀಡ್ಸ್ಗಳನ್ನು ಹಾಕಿ ನೀಟಾಗಿ ಇದಕ್ಕೆ ಹೊಂದುವ ಹಾಗೆ ಮಾಡಿದ್ದೀವಿ. ಹಾಗೆ ಮುಂದೆ ಫ್ರಂಟ್ ಬನ್ನಿ, ಫ್ರಂಟ್ ಕೂಡ ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀವಿ. ಮತ್ತೊಂದು ಬ್ಲೌಸನ್ನು ತೋರಿಸ್ತೀನಿ, ಎಂಗೇಜ್ಮೆಂಟ್ ಬ್ಲೌಸು. ಇದು ನಿಶ್ಚಿತಾರ್ಥದ ಬ್ಲೌಸು. ಇದು ಕೂಡ ಭಾಳ ಚೆನ್ನಾಗಿ ಫ್ಲೋರಲ್ ಡಿಸೈನಲ್ಲಿ ಚೆಕ್ಸ್ ಔಟ್ಲೈನ್ ಕೊಟ್ಟು ಬ್ಯಾಕ್ ಕಂಪ್ಲೀಟ್ಲಿ ಡಿಸೈನ್ ಬಂದಿದೆ. 11 ಇಂಚು ನೆಕ್ ಇಟ್ಟಿದ್ದೀವಿ, 15 ಇಂಚಸ್ ವಿಡ್ತ್ ಇಟ್ಟಿದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಭಾಳ ಮಸ್ತ್. ಸ್ಲೀವ್ಸ್ ಕೂಡ ಮೇಲೆ ಬನ್ಸ್ ಡಿಸೈನ್ ಮಾಡಿ ಅದರದ್ದೇ ಆದ ಬಾರ್ಡ್ರ್ ಬರುವ ಹಾಗೆ ಮಾಡಿ ಕೆಳಗಡೆ ಒಂದು ಲೈನಿಂಗ್ ಕೊಟ್ಟು ಅದಕ್ಕೂ ಕೂಡ ಮೊನಾಲಿಸಾ ಬೀಡ್ಸ್ಗಳನ್ನು ಹಾಕಿ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀವಿ. ಕುಂದನ್ಗಳನ್ನು ಕೊಟ್ಟು ರಿಚ್ಚಾಗಿ ಕಾಣುವ ಹಾಗೆ ಮಾಡಿ ಲಟ್ಕನ ಕೊಟ್ಟು ಚೆನ್ನಾಗಿ ಮಾಡಿದ್ದೀವಿ. ಹಾಗೆ ಇನ್ನೊಂದು ಬ್ಲೌಸನ್ನು ತೋರಿಸ್ತೀನಿ. ಫ್ರಂಟ್ ಕೂಡ ಇದೆಲ್ಲ ಚೆನ್ನಾಗಿ ಬಂದಿದೆ. ಇನ್ನೊಂದು ಬ್ಲೌಸನ್ನು ತೋರಿಸ್ತೀನಿ. ಇದು ಕೂಡ ಒನ್ ಆಫ್ ದ ಫಂಕ್ಷನ್ ಬ್ಲೌಸ್. ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರಸ್ಕ್ ಆರೆಂಜ್ ಸಾರಿ ಇತ್ತು. ರಸ್ಕ್ ಆರೆಂಜಲ್ಲಿ ಗೋಲ್ಡು ವಿತ್ ಆರೆಂಜ್ ಎರಡೇ ಕಲರ್ ಇತ್ತು. ಎರಡನ್ನೇ ಕಾಂಬಿನೇಷನ್ ಮಾಡಿ ಚಾಕ್ಲೇಟ್ ಕಲರ್ದು ಬ್ಲೌಸ್. ಇದು ಎಷ್ಟು ನೀಟಾಗಿ ಸಣ್ಣ ಸಣ್ಣ ಫ್ಲವರ್ಗಳನ್ನು ಕೊಟ್ಟು ನೈಸಾದ ಬುಟ್ಟಗಳನ್ನು ಕೊಟ್ಟು ಅದಕ್ಕಾಗಿ ಲಟ್ಕಗಳನ್ನು ಮಾಡಿ ಸ್ಲೀವ್ಸ್ ನೋಡಿರಿ. ಬನ್ಸ್ ಡಿಸೈನ್ ಈಗ ಟ್ರೆಂಡಿಂಗ್ನಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ಕೇಳೋದು ಬನ್ಸ್ ಡಿಸೈನೇ ಕೇಳ್ತಾರೆ. ಕೆಳಗಡೆ ಇದು ಬಾರ್ಡ್ರ್ ಎಲ್ಲಿ ಹೋಗೋದು ಬೇಡ, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಮಾಡಿ ಕೆಳಗಡೆ ಮೊನಾಲಿಸಾ ಬೀಡ್ಸ್ ಹಾಕಿ ಲುಕ್ ಬರುವ ಹಾಗೆ ಮಾಡಿದ್ದೀವಿ. ಮುಂದೆ ಸ್ಲೀವ್ಸ್ ಕೂಡ 7 ಇಂಚಸ್ ಹಾಕಿ ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ಸ್ಟಿಚಿಂಗ್ ಕೂಡ ಅಷ್ಟೇ ನೀಟಾಗಿ ಅಷ್ಟೇ ಚೆನ್ನಾಗಿ ಬಂದಿದೆ. ಅದೇ ರೀತಿ ಇನ್ನೂ ಒಂದು ಬ್ಲೌಸ್ ತೋರಿಸ್ತೀನಿ ನಿಮಗೆ. ಇದು ಕೂಡ ಹ್ಯಾಶ್ ಕಲರ್ಸ್ ಸಾರಿ ಇರೋದ್ರಿಂದ ಇದು ಕೂಡ ರೀಸೆಂಟಾಗಿ ಕಲರ್ ಕಾಂಬಿನೇಷನ್ನು ಸಿಲ್ವರ್ ವಿತ್ ಹ್ಯಾಶ್ ಇರೋದ್ರಿಂದ ಅಷ್ಟೇ ಮಾಡಿದ್ದೀವಿ. ಹಾಗೆ ಚೆನ್ನಾಗಿದೆ ಬಂದಿದೆ. ಇದು ಕೂಡ ಸ್ಲೀವ್ಸ್ಗೆ ಬಂಚ್ ಡಿಸೈನ್ ಇರೋದ್ರಿಂದ ಬಂಚನ್ನು ಹಾಕಿಬಿಟ್ಟು ಬೀಡ್ಸ್ಗಳನ್ನು ಹಾಕಿ ಸ್ಟಿಚ್ ಮಾಡಿದ್ದೀವಿ. ಫ್ರಂಟ್ ಕೂಡ ಹಾಗೆ ನೀಟಾಗಿ ಬಂದಿದೆ, ಸುಂದರವಾಗಿ ಬಂದಿದೆ. ಯೆಲ್ಲೋ ಕಾಂಬಿನೇಷನ್ ವಿತ್ ಸಿಲ್ವರ್ ವಿತ್ ಹ್ಯಾಶ್ ಕಲರನ್ನು ಹಾಕಿಬಿಟ್ಟು ಬಾರ್ಡ್ರ್ ಬೇಕೇ ಬೇಕಂದಿದ್ದಕ್ಕೆ ಬಾರ್ಡ್ರನ್ನು ಇಟ್ಬಿಟ್ಟು ಮಾಡಿದ್ದೀವಿ. ಇವು ಎಲ್ಲ ಬ್ಲೌಸು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಫಾಲೋ ಮಾಡಿಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ. Sutrini, celebrating the timeless craft of Indian embroidery.